ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಇವತ್ತು ಬೆಂಗಳೂರಿಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇರಲ್ಲ ನಮ್ಮಷ್ಟು ಬೆಂಗಳೂರಿಗೆ ರೀಚ್ ಆಗ್ತಾಯಿದ್ದೀವಿ. ಬೆಂಗಳೂರಿಗೆ ನಾವು ಸದ್ಯ ರೀಚ್ ಆದ್ವಿ. ಫುಲ್ ಟ್ರಾಫಿಕ್ ಇತ್ತು. ಮತ್ತು ಅಲ್ಲಿಂದ ಬಂದ್ವಿ. ಅಲ್ಲಿಂದ ಇವಾಗ ತಾನೇ ಜಸ್ಟು ಬೆಂಗಳೂರು ರೀಚ್ ಆಗಿಬಿಟ್ಟು ರೂಮ್ಗೆ ಬುಕ್ ಮಾಡಿದ್ದೀನಿ. ನೋಡ್ತಾ ಇದ್ರಲ್ಲ, ಬನ್ನಿ ರೂಮ್ ನೋಡೋಣ. ನಾವು ನಿಯರ್ ಬೈ ಬೆಂಗಳೂರಿಗೆ ರೀಚ್ ಆಗೋ ಥರನೇ ಮತ್ತು ಹತ್ತಿರ ಆಗೋ ಥರನೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ರೂಮು ಸಫಿಷಿಯೆಂಟಾಗಿ ಚೆನ್ನಾಗಿತ್ತು, ತೊಂದರೆ ಏನಿಲ್ಲ, ಎಲ್ಲ ಥರ ಫೆಸಿಲಿಟಿ ಇತ್ತು. ಓಕೆ, ಚೆನ್ನಾಗಿ ನೋಡ್ತಾ ಇದ್ರಲ್ಲ, ಚೆನ್ನಾಗಿತ್ತು. ಇಲ್ಲೇ ಊಟ, ನಾಷ್ಟ, ತಿಂಡಿ ಎಲ್ಲ ವ್ಯವಸ್ಥೆನೇ ಇತ್ತು, ಚೆನ್ನಾಗಾಯಿತು. ನೋಡಿದ್ರಲ್ಲ, ಫುಲ್ ಟಯರ್ಡ್ ಫ್ರೆಂಡ್ಸ್. ಎಷ್ಟೊತ್ತಿಗೆ ರೆಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ಸಿಗ್ತೀನಿ, ಓಕೆನಾ? ನಾಳೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇನ್ನೇನು ಬೆಳಗ್ಗೆ ಆಯಿತು. ಬೆಳಗ್ಗೆ ಒಂದು 6:30 ಅನ್ಕೊತೀನಿ. 6:30 ವೇಕಪ್ ಆದ್ವಿ. ವೇಕಪ್ ಆಗಿಬಿಟ್ಟು ಜಸ್ಟ್ ಹಂಗೆ ಒಂದು ವಾಕ್ ಹೋಗ್ಬಿಟ್ಟು ಬರೋಣ, ಸುಮ್ಮನೆ ಒಂದು ರೌಂಡ್ ಮಾರ್ಕೆಟೆಲ್ಲ ನೋಡೋಣ ಅಂತ ಹಂಗೆ ಹೋಗ್ತಾ ಇದ್ವಿ. ಬನ್ನಿ, ಹೋಗ್ತಾ ಇರಬೇಕಾದ್ರೆ ಯಪ್ಪ ದೇವರೇ, ಮೆಜೆಸ್ಟಿಕ್ಕು ಬೆಂಗಳೂರು ಈ ಮಟ್ಟಕ್ಕೆಲ್ಲ ಇದೆ ಅಂತ ನಮಗೂ ದೇವರಣೆ ಗೊತ್ತಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನೋಡ್ತಾ ಇದ್ರಲ್ಲ, ಇಲ್ಲೆಲ್ಲ ಬರೀ ಇದೇ ಥರನೇ. ನಿಮಗೂ ಆಲ್ಮೋಸ್ಟ್ ಗೊತ್ತಿದೆ ಅನಿಸುತ್ತೆ. ನೀವು ಬೆಂಗಳೂರಿಗೆ ಬರಬೇಕಾದ್ರೆ ಆಲ್ಮೋಸ್ಟು ತುಂಬ ಸೇಫಾಗಿರಬೇಕು, ಓಕೆನಾ? ಅದು ಎಕ್ಸ್ಪೆಷಲಿ BMTC ಫ್ಲೈಓವರ್ ಇದೆಯಲ್ವ, ಆ ಫ್ಲೈಓವರ್ ಮೇಲೆ ಓಡಾಡಬೇಕಾದ್ರೆ, ರೈಲ್ವೆ ಸ್ಟೇಷನ್ ಟು ಫ್ಲೈಓವರ್ ಮೇಲೆ ಹೋಗಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ಯಾಕೆಂದರೆ ನಿಮಗೆ ಎಲ್ಲ ಥರ ಜನಗಳನ್ನು ಸಿಗ್ತಾರೆ ಅಲ್ಲಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಥರದ ಜನಗಳು ಸಿಗ್ತಾರೆ. ತುಂಬ ಕೇರ್ಫುಲ್ಲಾಗಿರಬೇಕು, ಓಕೆನಾ? ಇಲ್ಲೆಲ್ಲ ಎಲ್ಲ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ನಡೆಯುತ್ತೆ. ಅದೇ ಹೇಳಿದ್ನಲ್ಲ, ನೀವೇನೇ ಪರ್ಚೇಸ್ ಮಾಡಬೇಕಂತ ಹೇಳಿದ್ರು ತುಂಬ ಸೇಫಾಗಿರಬೇಕು, ಓಕೆನಾ? ಮತ್ತು ನೀವು ಅಲ್ಲಿ ಏನೇ ಪರ್ಚೇಸ್ ಮಾಡಬೇಕಂದ್ರೂ ನೀವು ಫಸ್ಟೇ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿರಿ, ಓಕೆನಾ? ಮತ್ತು ಕೇಳಿಬಿಟ್ಟು ಯಾವುದೇ ಕಾರಣಕ್ಕೂ ಬಿಟ್ಟು ಬರೋ ಹಾಗಿಲ್ಲ. ಅವ್ರು ತಗೊಳ್ಳೋ ತನಕ ತುಂಬ ಫೋರ್ಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನೀವು ಹುಷಾರಾಗಿರಿ. ಅದು ಎಕ್ಸ್ಪೆಷಲಿ ಮೆಜೆಸ್ಟಿಕ್ ಫ್ಲೈಓವರ್ ಮೇಲೆ, ಓಕೆನಾ? ನಾನು ಜಸ್ಟ್ ಸುಮ್ಮನೆ ಹಾಗೆ ನೋಡೋಣ, ವೀಡಿಯೋನ ಶೂಟ್ ಮಾಡೋಣ ಅಂತ ಸುಮ್ಮನೆ ಹಂಗೆ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದ್ದೆ. ಸಡನ್ನಾಗಿ ನನ್ನ ಮೊಬೈಲೇ ಕಿತ್ಕೊಂಡ್ಬಿಟ್ರು ಅವರು, ಓಕೆನಾ? ಯಪ್ಪ ದೇವರೇ, ಒಂದು 50 to 60 ಮೆಂಬರ್ಸ್ ಇದ್ದಾರೆ ಆ ಥರದವರು, ಓಕೆನಾ? ನೋಡ್ತಿರಲ್ಲ, ಇವರೆಲ್ಲ ಫುಲ್ ಅದೇ ಥರ ಜನಗಳೇ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಹಾಗೆ ಒಂದು ರೌಂಡ್ ಬಂದುಬಿಟ್ಟು ಹಂಗೆ ಸುಮ್ಮನೆ ಒಂದು ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ನಾಷ್ಟ ಮಾಡಿಕೊಂಡು ರೂಮ್ ಹತ್ರ ರೂಮಿಗೆ ಬಂದೆ. ಮತ್ತು ನಾಷ್ಟ ಎಲ್ಲ ಮುಗಿಸ್ಕೊಂಡು, ನಾಷ್ಟ ಆದಮೇಲೆ ಮತ್ತು ತಿರ್ಗಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಮಾರ್ಕೆಟ್ ಕಡೆ ಹೊರಟ್ವಿ. ಫುಲ್ ಬಿಸಿಲು ನೋಡ್ತಾ ಇದ್ದೀರಲ್ಲ. ಮತ್ತು ಮಾರ್ಕೆಟ್ ಕಡೆ ಹೋಗ್ಬೇಕಾದ್ರೆ ತಿರ್ಗಾ ಅದೇ ಥರನೇ. ಯಪ್ಪ ದೇವರೇ, ಅದು ನೋಡಿ ತಲೆ ಕೆಟ್ಟೋಯ್ತು ನನಗಂತೂ. ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಬರೀ ಅದೇ ಜನಗಳೇ. ಅದೇ ಹೇಳ್ತೀರಾ, ನೀವು ಸಿಂಗಲಾಗಿ ಬಂದರೆ ತುಂಬ ಅಂದರೆ ತುಂಬ ಸೇಫಾಗಿರಬೇಕು. ಅವ್ರು ಯಾವ ಥರ ಅಟ್ಯಾಕ್ ಮಾಡೋದಕ್ಕೂ ರೆಡಿ, ಓಕೆನಾ? ಮತ್ತು ನೀವು ಮೊಬೈಲ್ ತೊಗೊಂಡ್ಬಿಟ್ಟು ಏನಾದರೂ ವರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ರು, ವೀಡಿಯೋ ಶೂಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಮೊಬೈಲ್ ಕೂಡ ಸಡನ್ನಾಗಿ ಕಿತ್ಕೊಂಡ್ಬಿಡ್ತಾರೆ. ನೀವು ಹುಷಾರಾಗಿ ಆ ಫ್ಲೈಓವರ್ ಮೇಲೆ ಹೋಗಿ. ನೋಡ್ತಾ ಇದ್ದೀರಲ್ಲ, ಈ ಲೇಡಿನೇ ನನ್ನ ಮೊಬೈಲ್ನ ಕಿತ್ಕೊಂಡಿದ್ದು. ಬಟ್ ಅದು ಕೂಡ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ನೋಡ್ತಾ ಇದ್ದೀರಲ್ಲ, ಇದೇ ಟೈಮಲ್ಲಿ ನನ್ನ ಮೊಬೈಲ್ನ ಕಿತ್ಕೊಂಡಿದ್ದು. ಆಮೇಲೆ ನನ್ನ ಮೊಬೈಲ್ನ ಚೆಕ್ ಮಾಡಿದ್ರು, ಮತ್ತು ವೀಡಿಯೋ ಎಲ್ಲ ಏನೂ ಇದ್ದಿಲ್ಲ. ಆಮೇಲೆ ಅಲ್ಲೇ ತಿರ್ಗಾ ಮಾರ್ಕೆಟ್ಗೆ ಹೋದ್ವಿ. ಮಾರ್ಕೆಟಿಂದ ಸ್ವಲ್ಪ ಫ್ರೂಟ್ಸು ಮತ್ತು ಸುಮಾರು ಏನೇನು ಚೆನ್ನಾಗಿ ಅನಿಸ್ತು ಅದನ್ನೆಲ್ಲ ತೊಗೊಂಡೆ. ಪರವಾಗಿಲ್ಲ, ನೀವು ಮೆಜೆಸ್ಟಿಕ್ ಮಾರ್ಕೆಟ್ಗೆ ಹೋದರೆ ವರ್ತ್ ಫಾರ್ ಮನಿ ಅನಿಸುತ್ತೆ. ನಿಮಗೆ ಏನು ಲಾಸ್ ಅಂತ ಏನು ಅನಿಸಲ್ಲ. 200 ರೂಪೀಸ್ಗೆ ನಿಮಗೆ ಬ್ಯಾಗು ಮತ್ತು ಶೂಸು, ಟೀ ಶರ್ಟ್ಸು ಮತ್ತು ಮಕ್ಕಳ ಟಾಯ್ಸು ಎಲ್ಲ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ನಿಮಗೆ ಇಂಥದ್ದು ಸಿಗೋಲ್ಲ ಅನ್ನೋ ಥರ ಏನಿಲ್ಲ. ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲ ಥರ ಐಟಮ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಒಂದು ಸಲ ಮೆಜೆಸ್ಟಿಕ್ ಕಡೆ ಬಂದರೆ ಈ ಅಂಡರ್ಗ್ರೌಂಡ್ ಒಳಗಡೆ ಪಾಸ್ ಆದರೆ ನಿಮಗೆ ಎಲ್ಲ ಸಿಗುತ್ತೆ. ನೋಡ್ತಾ ಇರೋದು ಇದೆಲ್ಲ ಫುಲ್ಲು 200 ರೂಪೀಸು. ಮತ್ತು ಈ ಸೈಡ್ ಇರೋದು ಅಷ್ಟೇ, ಎಲ್ಲ ಮೊಬೈಲ್ ಆ್ಯಕ್ಸಸರೀಸು.
ಮತ್ತು ಟೀ ಶರ್ಟ್ಸು, ಆಮೇಲೆ ಕುರ್ತೀಸು, ಟಾಪ್ಸು, ಸೆಟ್ ಡ್ರೆಸ್ಗಳು. ಮತ್ತು ಇಲ್ಲೂ ಕೂಡ ಮೊಬೈಲ್ ಶೂಟ್ ಮಾಡೋಕ್ಕೆ ಬಿಡ್ತಾ ಇದ್ದಿಲ್ಲ, ಆದರೂ ಕೂಡ ನಾನು ಗೊತ್ತಿಲ್ಲದ ಥರನೇ ಇದೆಲ್ಲ ಶೂಟ್ ಮಾಡಿರೋದು ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ಓಕೆ, ಬಟ್ಟು ಮೆಜೆಸ್ಟಿಕ್ ಒಂದು ರೀತಿಯಾಗಿ ಒಳ್ಳೆ ಥರನೂ ಇದೆ, ಕೆಟ್ಟ ಥರದಲ್ಲೂ ಇದೆ. ಬಟ್ ಜನಗಳು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಆ ರೀತಿಯಾಗಿ. ಇದೆಲ್ಲ ನೋಡಿ, ಎಲ್ಲ 100 ರುಪೀಸ್ ಸ್ಲಿಪ್ಪರ್ಸ್ ಎಲ್ಲ, ಇದೆಲ್ಲ 100 ರುಪೀಸ್ಗೆ 5, ಇದು 250 ರುಪೀಸ್ ಬ್ಯಾಗ್ಸ್ ಎಲ್ಲ. ನೀವು ಒಂದು ಸಲ ಬಂದರೆ ವಿಸಿಟ್ ಮಾಡಿ, ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿ ಅನಿಸುತ್ತೆ. ಬಟ್ ನೀವು ಚೆಕ್ ಮಾಡಿ ತೊಗೊಬೇಕಲ್ಲ. ಇದು ಟಾಪ್ಸ್ ಎಲ್ಲ ನಿಮಗೆ 200 ರುಪೀಸು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇತ್ತು. ಎಕ್ಸ್ಪೆಷಲಿ ಮೆಜೆಸ್ಟಿಕ್ ಜರ್ನಿ ಹೇಳ್ಬೇಕಂತೇಳಿ, ನಾನು ಮೆಜೆಸ್ಟಿಕ್ಕಲ್ಲಿ ಈ ಥರ ಯಾವತ್ತೂ ಓದೋನೇ ಅಲ್ಲ. ಯಪ್ಪ ಈ ಥರ ಖರಾಬ್ ಲೈಫ್ ಇದೆ ಅಂತೇಳ್ಬಿಟ್ಟು ಮತ್ತು ಇನ್ನು ಜೀವನದಲ್ಲೂ ಕೂಡ ಆ ಕಡೆ ಹೋಗೋದು ಇಲ್ಲ ನಾನು. ಓಕೆನಾ, ನೀವು ತುಂಬ ಸೇಫಾಗಿರಿ. ಮೆಜೆಸ್ಟಿಕ್ ಕಡೆ ಹೋದರೆ ಮೊಬೈಲ್ ಕೂಡ ತುಂಬ ಜಾಗ್ರತೆಯಾಗಿ ಇಟ್ಕೊಳ್ಳಿ. ಓಕೆನಾ, ನೀವು ಸ್ವಲ್ಪ ಯಾಮಾರಿದ್ರೂ ಮೊಬೈಲು, ಪರ್ಸು ಎಲ್ಲ ಎತ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನೀವು ಮೊಬೈಲಲ್ಲಿ ಯಾವುದಾದ್ರೂ ಫೋಟೋ ತೆಗಿಬೇಕು ಅಂತ ಹೇಳಿದ್ರು, ಇಲ್ಲ ವೀಡಿಯೋ ಶೂಟನ್ನು ಮಾಡ್ತಾಯಿದ್ರು, ನೀವು ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ ಅವರು. ಅದು ಎಕ್ಸ್ಪೆಷಲಿ ಮೇಲ್ಗಡೆ ಫ್ಲೈ ಓವರ್ ಮೇಲೆ. ಓಕೆನಾ, ಅದೇ ಥರ ಜನ ನಿಂತ್ಕೊಂಡಿರ್ತಾರೆ ಅಲ್ಲ, ಅಂಥ ಜನಗಳ ಹತ್ರ ಮಾತ್ರ ಹುಷಾರಾಗಿ. ಈಗ ಮಾರ್ಕೆಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಮಾರ್ಕೆಟಲ್ಲೂ ನೀವು ಹುಷಾರಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನಿಮ್ಮ ವ್ಯಾಲ್ಯುಬಲ್ ಥಿಂಗ್ಸ್ನೆಲ್ಲ ತುಂಬ ಜೋಪಾನವಾಗಿ ಇಟ್ಕೊಂಡು ನಿಮಗೇನು ಬೇಕು ಅದನ್ನು ತಗೊಳ್ಳಿ. ಬಟ್ ಎಲ್ಲ ಥರ ಸಿಗುತ್ತೆ ನಿಮಗೆ ಅಲ್ಲಿ. ಓಕೆನಾ, ಮೆಜೆಸ್ಟಿಕ್ಗೆ ನೀವು ಒಂದು ಸಲ ಈ ಕಡೆ ಬೆಂಗಳೂರು ಸೈಡ್ ಬಂದರೆ ಖಂಡಿತ ಒಂದು ಸಲ ವಿಸಿಟ್ ಮಾಡಿ. ಮೆಜೆಸ್ಟಿಕ್ ಕಂಟ್ರೋಲ್ ಗ್ರೌಂಡಲ್ಲಿರೋ ಮಾರ್ಕೆಟ್ ಇದು. ಓಕೆನಾ, ರೈಲ್ವೆ ಸ್ಟೇಷನ್ ಹೋಗೋ ಕಡೆನೂ ಇದೆ. ಆಮೇಲೆ ಈ ಕಡೆ ಅಣ್ಣಮ್ಮ ತಾಯಿ ಟೆಂಪಲ್ಗೆ ಹೋಗ್ಬೇಕಾದ್ರೂ ಇದೆ, ಗಾಂಧಿನಗರ ಇದು. ಓಕೆನಾ, ಅದು ನಾನು ಗೊತ್ತಿಲ್ಲರ ಥರ ಇದೆಲ್ಲ ಫುಲ್ ವಿಡಿಯೋ ಶೂಟ್ ಮಾಡಿರೋದು. ನೀವು ಹಾಗೇ ತುಂಬ ಸೇಫಾಗಿ ಹೋಗ್ಬಿಟ್ಟು ಬನ್ನಿ. ನಾನು ಯಾವಾಗಲೂ ಹೇಳೋದಷ್ಟೇ, ನೀವು ಮೆಜೆಸ್ಟಿಕ್ಕಲ್ಲಿ ಹೋಗ್ಬೇಕಂದ್ರೆ ತುಂಬ ಜೋಪಾನವಾಗೇ ಇರಬೇಕು. ನಾನು ಮೊಬೈಲ್ ಕಿತ್ಕೊಂಡ್ಬಿಟ್ಟು ಫುಲ್ ಭಯ ಆಗಿಬಿಟ್ಟಿತ್ತು ನನಗೆ, ಮೊಬೈಲ್ ಕೊಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು. ದೇವ್ರ ದಯೆಯಿಂದ ಯಾವುದೂ ವಿಡಿಯೋ ಕೂಡ ಅವ್ರಿಗೆ ಕೈ ಸಿಕ್ಕಿಲ್ಲ. ಹಾಗೆ ಮೊಬೈಲ್ ಇಸ್ಕೊಂಡ್ಬಿಟ್ಟು ನಾನು ಈ ಕಡೆ ಬಂದುಬಿಟ್ಟೆ. ನೋಡಿದ್ರಲ್ಲ ವೀಡಿಯೋದಲ್ಲಿ, ಯಪ್ಪ ಮೆಜೆಸ್ಟಿಕ್ಕು ತುಂಬ ಡೇಂಜರ್. ನೀವು ಒಬ್ಬೊಬ್ಬರೇ ಬಂದರೆ ತುಂಬ ಹುಷಾರಾಗಿರಬೇಕು. ಮತ್ತು ಏನೇ ಪರ್ಚೇಸ್ ಮಾಡೋದು ನೀವು ಒಂದು ಸಲ ನೀವು ಕೇಳಿದ್ರೆ ಅದು ತಗೊಳ್ಳೋ ತನಕ ಅವರು ಬಿಡೋಲ್ಲ. ಓಕೆನಾ, ಅದಕ್ಕೆ ನೀವು ನೋಡ್ಕೊಂಬಿಟ್ಟು ಏನೇ ಪರ್ಚೇಸ್ ಮಾಡಿದ್ರೂ ಹುಷಾರಾಗಿ ತೊಗೊಳ್ಳಿ. ಮತ್ತು ನೀವು ಮೆಜೆಸ್ಟಿಕ್ ಫ್ಲೇವರ್ ಮೇಲೆ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ಓಕೆನಾ, ಅಲ್ಲಿ ಎಲ್ಲ ಥರ ಜನಗಳು ಇರ್ತಾರೆ. ನೀವು ಹುಷಾರಾಗಿ ರೈಲ್ವೆ ಸ್ಟೇಷನ್ನು ಮತ್ತು ಮೆಟ್ರೋ ಸೈಡೆಲ್ಲ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗಿ. ಓಕೆನಾ, ನೋಡಿದ್ರಲ್ಲ, ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.